ಇನ್ನು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ವರಿಷ್ಠರ ಭೇಟಿ. ಡಿಕೆ ಭೇಟಿಯ ಬೆನ್ನಲ್ಲೇ ಸಿಎಂ ಆಪ್ತ ವಲಯದಲ್ಲಿ ಈಗಾಗಲೇ ಅಲರ್ಟ್ ಆಗಿದೆ. ಡಿಸಿಎಂ ಭೇಟಿ ಬಗ್ಗೆ ಸಿಎಂ ಆಪ್ತ ವಲಯದಲ್ಲಿ ಗರಿಗೆದರಿದೆ ಚರ್ಚೆಗಳು. ಸದನದ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೆ ಸಿಎಂ ಆಪ್ತರ ಟೀಮ್ ರೆಡಿಯಾಗಿದೆ. ಸಿಎಂ ಆಪ್ತ ಶಾಸಕರು ಸಚಿವರು ದೆಹಲಿ ಯಾನಕ್ಕೆ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಬದಲಾವಣೆಯಿಂದ ಆಗುವ ಸಮಸ್ಯೆಗಳೇನು, ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡಿದ್ದೇ ಆದರೆ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ಬಹಳಷ್ಟು ಕುತೂಹಲ ಇದೆ. ಕಾರಣ ಏನು ಅಂದ್ರೆ, ಒಂದು ವೇಳೆ ಸಿಎಂ ಅವರನ್ನ ಬದಲಾವಣೆ ಮಾಡಿದ್ರೆ ಅವರ ಬೆಂಬಲಿಗರು ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಸಿಎಂ ಕೆಳಗಿಳಿದಿದ್ದೆ ಆದ್ರೆ ಅದರ ಎಫೆಕ್ಟ್ ಯಾವೆಲ್ಲ ರೀತಿಯಾಗಿ ಇರುತ್ತೆ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಜಗದೀಶ್, ಏನ್ ಸಿಎಂ ಕುರ್ಚಿಗಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಸರ್ಕಸ್ ಅನ್ನು ಮಾಡಿದ್ರು. ಜೊತೆಗೆ ಮೊನ್ನೆ ಏನು ಎಐಸಿಸಿ ಹಮ್ಮಿಕೊಂಡಿದ್ದಂತಹ ವೋಟ್ ಚೋರಿ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಏನು ಸಿದ್ದರಾಮಯ್ಯ ಪಾಳ್ಯದಲ್ಲಿ ಅಂದ್ರೆ ಈ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಆಪ್ತರು ಅಲರ್ಟ್ ಆಗಿರುವಂತದ್ದು. ಏನು ಸಿದ್ದರಾಮಯ್ಯ ಬದಲಾವಣೆಯಿಂದ ಆಗುವಂತ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಈ ಒಂದು ಚಳಿಗಾಲದ ಅಧಿವೇಶನ ಏನಿದೆ, ಅಧಿವೇಶನ ಮುಗಿದ ಮೇಲೆ ಸಿಎಂ ಆಪ್ತರು ಮತ್ತೆ ಏನು ಸಚಿವರು ಜೊತೆಗೆ ಶಾಸಕರೆಲ್ಲರೂ ಕೂಡ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಒಂದು ಪರಿಸ್ಥಿತಿಗಳ ಬಗ್ಗೆ, ನಾಯಕತ್ವ ಬದಲಾವಣೆಯಿಂದ ಆಗುವಂತಹ ಎಫೆಕ್ಟ್ಗಳ ಬಗ್ಗೆ ಹೈಕಮಾಂಡ್ಗೆ ಒಂದಷ್ಟು ಅಂಕಿ ಅಂಶಗಳ ಸಮೇತ ಒಂದು ವರದಿಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರ ಹಿಂದೆ ಈಗಾಗಲೇ ಅಹಿಂದ ಶಕ್ತಿ ಏನಿದೆ ಅದು ರಾಜ್ಯಾದ್ಯಂತ ಪ್ರಬಲವಾಗಿದೆ. ಸುಮಾರು 170ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಹಿಂದ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ಈ ಒಂದು ಅಹಿಂದ ಮತಗಳು ಒಂದು ಪಕ್ಷದಿಂದ ದೂರ ಆಗುವ ಆತಂಕ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಕೇವಲ ಒಕ್ಕಲಿಗ ನಾಯಕ ಅನ್ನೋದಕ್ಕೆ ಒಕ್ಕಲಿಗರು ಈಗಾಗಲೇ ಏನು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಒಕ್ಕಲಿಗರು ಇರುವಂತದ್ದು. ಜೊತೆಗೆ ಏನು ಈ ಒಕ್ಕಲಿಗ ನಾಯಕರು ಜೆಡಿಎಸ್ ಜೊತೆ ಬಹುತೇಕ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸಮುದಾಯವು ಕಾಂಗ್ರೆಸ್ ಪಕ್ಷವಾಗಿ ನಿಲ್ಲೋದಿಲ್ಲ. ಈ ಒಂದು ಇದ್ರ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡಿದ್ರೆ ಮುಂಬರುವ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜೊತೆಗೆ ಜಿಬಿಎ ಚುನಾವಣೆ ಆಗಿರ್ಬೋದು, ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಗೂ ಕೂಡ ಎಫೆಕ್ಟ್ ಆಗುತ್ತೆ. ಅದನ್ನೆಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ನಾಯಕತ್ವ ಬದಲಾವಣೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡಲಿಕ್ಕೆ ಸಿಎಂ ಆಪ್ತರ ತಂಡ ಒಂದು ರೆಡಿ ಆಗಿರುವಂತದ್ದು. ಜೊತೆಗೆ ಇದಕ್ಕೆ ಬೇಕಾದಂತ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅದನ್ನೊಂದು ದಾಖಲೆ ರಿಪೋರ್ಟ್ ಅನ್ನ ಕೂಡ ರೆಡಿ ಮಾಡಿಕೊಂಡು ಅಧಿವೇಶನ ಮುಗಿದ ಬೆಳಕ್ಕೆ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟು ಅವರ ಮೇಲೆ ಒತ್ತಡ ಇರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಂಜುನಾಥ್, ನೀವೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.